ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹರಿಯಾಣ ಜಮ್ಮು ಕಾಶ್ಮೀರ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಸಿಕ್ಕೇ ಬಿಡ್ತಲ್ಲ ಭರ್ಜರಿ ಬಲ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮಿತ್ರಕೂಟದ ಗೆಲುವು ನಿಶ್ಚಿತವಾಗಿದ್ರೂ ಕೂಡ ಬಿಜೆಪಿ ಖುಷಿ ಪಡ್ತಿರೋದು ಯಾಕೆ? ಹರಿಯಾಣದಲ್ಲಿ ಆರಂಭದಲ್ಲಿ ಇದ್ದ ಲೆಕ್ಕವೇ ತಲೆ ಕೆಳಗಾಗಿದ್ದು ಎಲ್ಲಿ? ಬಿಜೆಪಿ ಮೋದಿ ರಾಹುಲ್ ಗಾಂಧಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಹೇಗೆ? ವೆರಿ ಇಂಟ್ರೆಸ್ಟಿಂಗ್ ಇನ್ಸೈಡ್ ಡೀಟೇಲ್ಸ್ ಅನ್ನ ರಿವ್ಯೂ ನಿಮ್ಮ ಮುಂದೆ ಇರ್ತಾ ಇದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹರಿಯಾಣದಲ್ಲಿ ಕೊನೆ ಕ್ಷಣದವರೆಗೂ ಹಾವು ಎಣ್ಣೆ ಆಟ ನಡೆಯಬಹುದು. ಆದ್ರೆ ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಅಂತೂ ಸಿಗತ್ತೆ, ಗೆಲ್ಲೋದಕ್ಕೆ ಬೇಕಾದ ನಂಬರ್ಸ್ ಸಿಗತ್ತೆ ಅನ್ನುವ ಒಂದು ಪಿಕ್ಚರ್ ಸಿಗ್ತಾ ಇದೆ. ಸುಮಾರು 10 ಕ್ಷೇತ್ರಗಳಲ್ಲಿ ಲೀಡ್ ಪಡ್ಕೊಂಡಿರೋದ್ರಿಂದ ಆರಂಭದಲ್ಲಿ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡದಂತೆ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಕೈ ಹಿಡದೇ ಬಿಟ್ಟಿದೆ. ಆಡಳಿತ ವಿರೋಧಿ ಅಲೆ, ಬರೋಬ್ಬರಿ 10 ವರ್ಷಗಳ ಆಡಳಿತ ಮಾಡಿರೋ ಬಿಜೆಪಿಗೆ ಕಾಂಗ್ರೆಸ್ ಏಟು ಕೊಡುತ್ತೆ ಅಂತ ಏನು ನಿರೀಕ್ಷೆ ಮಾಡಲಾಗಿತ್ತು, ಪ್ರೆಡಿಕ್ಟ್ ಮಾಡಲಾಗಿತ್ತು. ಅದೇ ರೀತಿ ರಿಸಲ್ಟ್ ಕಾಣಿಸ್ತಾ ಇತ್ತು. ಆದ್ರೆ ಬರ್ತಾ ಬರ್ತಾ ಮತ ಎಣಿಕೆ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ಬಿಜೆಪಿ ಈಗ ದಿಢೀರ್ ಅಂತ ಏರ್ಬಿಟ್ಟಿದೆ. ಕೊನೆ ಕ್ಷಣದಲ್ಲಿ ಒಂದಿಷ್ಟು ಸೀಟ್ಸ್ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಲ್ಲಿ 1000-2500 ಮತಗಳಲ್ಲೂ ಹೆಚ್ಚು ಕಡಿಮೆ ಆಗ್ಬಿಡಬಹುದು. ಆದ್ರೆ ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಎಡವಿದ್ಯಲ್ಲಿ 10 ವರ್ಷಗಳ ನಿರಂತರ ಆಡಳಿತದ ಬಳಿಕವೂ ಬಿಜೆಪಿಗಲ್ಲಿ ಮತ್ತೆ ಮಣೆ ಹಾಕಿದ್ದಾರೆ ಅಂದ್ರೆ ಮೋದಿ ಅಮಿತ್ ಶಾ ಲೆಕ್ಕಾಚಾರ ಪಕ್ಕಾ ಆಗಿರೋದೆಲ್ಲಿ ಅನ್ನೋದೇ ಇಂಟ್ರೆಸ್ಟಿಂಗ್. ನೋಡಿ, ಮೊದಲನೇದಾಗಿ ಜಾತಿ ಸಮೀಕರಣ, ನಾನ್ ಜಾಟ್ ಮತಗಳನ್ನ ಒಗ್ಗೂಡಿಸೋದ್ರಲ್ಲಿ ಬಿಜೆಪಿ ಬಹಳ ಗಮನ ಹರಿಸ್ತು. ಹರಿಯಾಣ ಅಂದ್ರೆ ಜಾಟ್ ಸಮುದಾಯ, ಅಲ್ಲಿ ಸೋಲು ಗೆಲುವನ್ನ ನಿರ್ಧರಿಸುತ್ತೆ ಅನ್ನೋ ತರ ಇರೋದು ಹೌದು. ಆದ್ರೆ ಒಬಿಸಿ ಬೇರೆ ಬೇರೆ ಸಣ್ಣ 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 ಸಮುದಾಯಗಳು, ಅವರನ್ನ ಒಗ್ಗೂಡಿಸೋದು ಕಷ್ಟ, ಹರಿದು ಹಂಚಿ ಹೋಗಬಹುದು ಮತಗಳು. ಒಗ್ಗೂಡಿಸೋ ನಿಟ್ಟಿನಲ್ಲಿ ತಗೊಂಡಂತ ಒಂದೊಂದು ಹೆಜ್ಜೆಯು ಫಲ ಕೊಟ್ಟಿದೆ ಅನ್ನೋದು ಕ್ಲಿಯರ್. ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಜಾಟ್ ಸಮುದಾಯದವ್ರು ಆಗಿರ್ಲಿಲ್ಲ, ಅವರು ಪಂಜಾಬಿನ ಖತ್ರಿ ಸಮುದಾಯಕ್ಕೆ ಸೇರಿದವರು. ಈಗ ಮೊನ್ನೆ ಅಷ್ಟೇ 24ರ ಎಲೆಕ್ಷನ್ ಟೈಮಲ್ಲಿ ಚೇಂಜ್ ಮಾಡಿದ್ರಲ್ಲ ಸೈನಿ ಅವರು ಕೂಡ ಒಬಿಸಿಯಲ್ಲಿ ಬರುವಂತಹ ಉದ್ಯಾನದ ಹೂಮಾಲಿ ಜಾತಿಯ ಒಂದು ಸಣ್ಣ ಜಾತಿಗೆ ಸೇರಿದವರು. ಆ ಮೂಲಕ ಜಾಟ್ ಸಮುದಾಯಕ್ಕೆ ಪ್ರತಿಯಾಗಿ ಒಬಿಸಿ ವೋಟ್ ಬ್ಯಾಂಕ್ ಅನ್ನ ಒಗ್ಗೂಡಿಸ್ಕೊಂಡು ಬಂದಂತ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ದಲಿತ ಮತಗಳ ಮೇಲೆ, SC/ST ಮತಗಳ ಮೇಲೆ ಬಹಳ ಸೂಕ್ಷ್ಮವಾಗಿ ಬಿಜೆಪಿ ವರ್ಕೌಟ್ ಮಾಡಿತ್ತು. ಮೊನ್ನೆ ಮೋದಿ ಭಾಷಣ ಮಾಡುವಾಗ್ಲೂ ಅದನ್ನ ನೆನಪು ಮಾಡಿದ್ರು. 2010ರಲ್ಲಿ ಹರಿಯಾಣದ ಮಿರ್ಚಪುರದಲ್ಲಿ ಜಾಟ್ ಸಮುದಾಯಕ್ಕೆ ಸೇರಿದ ಉದ್ರಿಕ್ತ ಗುಂಪು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಮನೆಗಳ ಮೇಲೆ ಬೆಂಕಿ ಹಚ್ಚಿ ಸಾವು ನೋವಿಗೆ ಕಾರಣ ಆಗಿದ್ದಂತ ಒಂದು ಘಟನೆಯನ್ನ ನೆನಪು ಮಾಡಿದ್ದು. ಮತ್ತು ಆವಾಗ ಹರಿಯಾಣದಲ್ಲಿ ಭೂಪೇಂದರ್ ಹೂಡಾ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇತ್ತು ಅನ್ನೋದನ್ನ ನೆನಪಿಸಿದ್ದು. ಇಂಥದ್ದೆಲ್ಲ ಸ್ಟ್ರಾಟಜಿ ಇದೆಯಲ್ಲ, ದಲಿತ ವೋಟ್ ಬ್ಯಾಂಕ್ ಮತ್ತೆ ಒಬಿಸಿ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿ ಬಹಳ ಚೆನ್ನಾಗಿ ಹಿಡಿದಿಟ್ಕೊಳ್ತು. ಹಾಗೆ ಅತ್ಯಂತ ನಿರ್ಣಾಯಕ ಚುನಾವಣೆ ಇದು. ಜಮ್ಮು ಕಾಶ್ಮೀರದ್ದಾಗ್ಲಿ ಹರಿಯಾಣದ್ದಾಗ್ಲಿ ಮೋದಿ ಅಮಿತ್ ಶಾ ನಾಯಕತ್ವದ ವಿಚಾರದಲ್ಲಿ 24ರ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಹೊಡೆತ ಬಿತ್ತಲ್ಲ, ಅದರಲ್ಲಿ ವಿದೇಶಿ ಶಕ್ತಿಗಳು ಕಾರಣ ಅಂತ ಈಗ ಬಿಜೆಪಿ ಅವರು ಹೇಳ್ಕೊಳ್ತಿದ್ದಾರೆ. ದೊಡ್ಡ ಗೋಲ್ಮಾಲೆ ನಡೆದಿದೆ, ಮತ ಬೇರೆ ಕಡೆ ವಿಚಲಿತ ಮಾಡೋದಿಕ್ಕೆ ಆಮಿಷ ಒಡ್ಲಾಗಿದೆ, ಮಗದೊಂದು ಏನಾದ್ರೂ ಹೇಳ್ತಿರಬಹುದು. ರಿಸಲ್ಟೇ. ಈಗ ಅದ್ರ ವಿರುದ್ಧ ಮತ್ತೆ ಮೋದಿ ಪರವಾಗಿ ಅಲೆ ಇದೆ ಅಂತ ಸಾಬೀತು ಮಾಡ್ಬೇಕಂದ್ರೆ ಈಗ ನಡೆದಿರೋ 2 ಎಲೆಕ್ಷನ್, ಮುಂಬರುವಂತಹ ಜಾರ್ಖಂಡ್, ಮಹಾರಾಷ್ಟ್ರ ಚುನಾವಣೆ, ಇಲ್ಲಿ ಬಿಜೆಪಿ ಗೆದ್ದು ತೋರಿಸ್ಬೇಕು. RSS ಕೂಡ ಮೋದಿ ಇಳಿಸೋದಿಕ್ಕೆ, ಯಾವುದೇ ಟೈಮ್ ಅಲ್ಲಿ ಮೋದಿ ಇಳಿಸೋದಿಕ್ಕೆ ಭರ್ಜರಿ ತಯಾರಿ ನಡೆಸ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಿರೋ ಹೊತ್ತಲ್ಲಿ ಮತ್ತೆ ಮೋದಿ ಗಟ್ಟಿ ಆಗ್ಬೇಕಂದ್ರೆ ಈ ರಿಸಲ್ಟ್ಗಳು ಪೂರಕವಾಗಿರ್ಬೇಕು. ಹರಿಯಾಣದಲ್ಲಿ 10 ವರ್ಷ ಆಡಳಿತ ಮಾಡಿದ ಮೇಲೂ ಕೂಡ ಆಡಳಿತ ವಿರೋಧಿ ಅಲೆ ಇಲ್ಲದಂತೆ ನೋಡ್ಕೊಂಡಿದೆ ಬಿಜೆಪಿ ಅಂದ್ರೆ ಅದು ಅತಿ ದೊಡ್ಡ ಸಾಧನೆಯಾಗತ್ತೆ. ಅಂಥದ್ರಲ್ಲಿ ಅಲ್ಲಿ ಹೇಳ್ಕೊಳ್ಳುವಂತ ಲೋಕಲ್ ಲೀಡರ್ಶಿಪ್ ಏನು ಇಲ್ವಲ್ಲ. ಮುಖ್ಯಮಂತ್ರಿಯನ್ನು ಬದಲಾಯಿಸಿದ್ದಾಯ್ತು, ಸಣ್ಣ ಸಮುದಾಯದ ನಾಯಕನನ್ನ ತಂದು ಒಬ್ಬ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾಯ್ತು. ಸೊ ಇಲ್ಲಿ ಯಾರು ಗೆಲುವಾಗತ್ತೆ? ಒನ್ಸ್ ಅಗೇನ್ ನೇರವಾಗಿ ಇದು ಮೋದಿ ಅಮಿತ್ ಶಾ ನಾಯಕತ್ವಕ್ಕೆ ಸಿಗುವಂತಹ ಗೆಲುವಾಗತ್ತೆ. ಜಾತಿ ಸಮೀಕರಣದಲ್ಲಿ ಗೆಲುವಾಗತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ನೋಡಿ, ಜಾಟ್ ಸಮುದಾಯದ ಮತಗಳು ಕೂಡ ಯಾವುದು ಬಿಜೆಪಿಗೆ ಕೈ ಕೊಟ್ಟಿದೆ ಅಂತ ಹೇಳಲಾಗಿತ್ತು 24ರ ಚುನಾವಣೆಯಲ್ಲಿ. 10 ಲೋಕಸಭಾ ಸೀಟ್ಸ್, ಅದರಲ್ಲಿ 5 ಕಾಂಗ್ರೆಸ್, 5 ಬಿಜೆಪಿಗೆ ಬರುತ್ತೆ. ಆಗ್ಲೇ ಕಾಂಗ್ರೆಸ್ಸಿಗೆ ಆತ್ಮವಿಶ್ವಾಸ ಬಂದ್ಬಿಡತ್ತೆ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ. ಜಾಟ್ ಮತಗಳು, ಜಾಟ್ ಅಂದ್ರೆ ಅಲ್ಲಿ ರೈತರು ಬರ್ತಾರೆ ಮತ್ತು ಸೈನಿಕರು ಬರ್ತಾರೆ. ರೈತರು ಕೇಂದ್ರದ ಕೃಷಿ ಕಾಯ್ದೆಗಳ ವಿರುದ್ಧ ಸಿಡಿದೆದ್ದಿದ್ದು, ರೈತರ ಮೇಲೆ ಪೊಲೀಸರು
ಲಾಠಿ ಚಾರ್ಜ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ಅದೆಲ್ಲ ಕಡಿಮೆ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಈ ಎಲೆಕ್ಷನ್ನು ಒಂದು ಪರೀಕ್ಷೆಯಾಗಿತ್ತು. ಸೊ ಜಾಟ್ ಮತಗಳು ಪ್ಲಸ್ ಆಗಿರೋದು ಮತ್ತು ರೂರಲ್ ಏರಿಯಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಿಜೆಪಿಗೆ ಪ್ಲಸ್ ಆಗಿರೋದಿದೆಯಲ್ಲ, ಅದು ಅತಿ ದೊಡ್ಡ ಗೆಲುವು. ಬಿಜೆಪಿ ಮಾಡಿರುವಂಥ ಲೆಕ್ಕಾಚಾರ ಪಕ್ಕ ಆಗಿದೆ ಅಂತ ನೋಡಿ. ಜಾಟ್ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋ 30 ಕ್ಷೇತ್ರಗಳು ಬರ್ತವೆ. ಆ 30 ಪೈಕಿ ಬಿಜೆಪಿ 14 ಸೀಟ್ ಗೆದ್ದಿದೆ. ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 5 ಪ್ಲಸ್ ಆಗಿದೆ. ಸೊ ಜಾಟ್ ಸಮುದಾಯವನ್ನ ಸಮಾಧಾನ ಪಡಿಸುವಲ್ಲಿ ರೈತರ ಮತ್ತು ಅಗ್ನಿವೀರ್ ಇನ್ನಿತರ ಯೋಜನೆಗಳೆಲ್ಲ ಆಕ್ರೋಶಕ್ಕೆ ಗುರಿಯಾಗಿತ್ತಲ್ಲ, ಹರಿಯಾಣದಿಂದ ತುಂಬಾ ಜನ ಸೇನೆಗೆ ಹೋಗೋರಿದ್ದಾರೆ. ಸೊ ಅವರ ಆಕ್ರೋಶವನ್ನು ತಣಿಸುವಲ್ಲಿ ಯಶಸ್ವಿಯಾಗಿದೆ. ಮತ್ತು ಎಲೆಕ್ಷನ್ ಪ್ರಣಾಳಿಕೆ ಭರವಸೆಗಳು, ಗೃಹಲಕ್ಷ್ಮಿ ಮಾಡೆಲ್ ಅಲ್ಲಿ 2100 ರೂಪಾಯಿ ಕೊಡುವಂತಹ ಸ್ಕೀಮ್ ಇರಬಹುದು, MSP ಫಿಕ್ಸ್ ಮಾಡೋದಿರಬಹುದು ಕೆಲವು ಬೆಳೆಗಳಿಗೆ, ಅಗ್ನಿವೀರರಿಗೆ ಸರ್ಕಾರಿ ನೌಕರಿ ಕೊಡುವಂತಹ ಘೋಷಣೆ ಇರಬಹುದು. ಇದೆಲ್ಲವೂ ಕೂಡ ಬಿಜೆಪಿ ಸರಿಯಾದ ಟೈಮಲ್ಲಿ ತಗೊಂಡಂಥ ನಿರ್ಧಾರ, ಜಾಟರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಮತ್ತು ಸಮುದಾಯವನ್ನು ಸೆಳೆಯುವ ನಿಟ್ಟಿನಲ್ಲಿ. ನೋಡಿ, ಇನ್ನು OBCಯಲ್ಲೂ ಕೂಡ ಬಿಜೆಪಿ ಪ್ಲಸ್ ಆಗಿದೆ ಮತ್ತು ರೂರಲ್ ಏರಿಯಾದಲ್ಲೂ ಸುಮಾರು ಸೀಟ್ಸು ಪ್ಲಸ್ ಆಗಿರೋದು, ದಲಿತ್ ವೋಟ್ ಬ್ಯಾಂಕಲ್ಲೂ ಕೂಡ ಪ್ಲಸ್ ಆಗಿದೆ. ಹಾಗಾಗಿ ಬಿಜೆಪಿ ಎಲ್ಲಿ ತಮಗೆ ಮೈನಸ್ ಆಗತ್ತೆ ಅನ್ನುವಂಥ ಆತಂಕ ಇತ್ತು, ಅಲ್ಲಿ ಜಾತಿ ಲೆಕ್ಕಾಚಾರವನ್ನು ಪಕ್ಕಾ ಮಾಡಿಕೊಂಡಿದೆ ಅನ್ನೋ ಕ್ಲಿಯರ್ ಪಿಕ್ಚರ್ ಸಿಗ್ತಿದೆ. ಜಾತಿ ಗಣತಿ, ಈ ಮೀಸಲಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿದಂತಹ ರಾಹುಲ್ ಗಾಂಧಿಯವರಿಗೆ ದಲಿತರು ಒಂದು ರೀತಿಯಲ್ಲಿ ಆಘಾತವನ್ನೇ ಕೊಟ್ಟಿದ್ದಾರೆ ಕಮಲ ಕೈ ಹಿಡಿಯುವ ಮೂಲಕ ಅಂತ ಹರಿಯಾಣ ಫಲಿತಾಂಶ ನೋಡಿದ್ರೆ ಕ್ಲಿಯರ್ ಆಗತ್ತೆ. ಹಾಗಾದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಲೆಕ್ಕ ತಪ್ಪಿದ್ದೆ ಅಲ್ಲಿ. ವಿನೇಶ್ ಫೋಗಟ್ ಅವ್ರನ್ನ ಕರ್ಕೊಂಡು ಬಂದರು. ವಿನೇಶ್ ಫೋಗಟ್ ಮೂಲಕ ಅಲ್ಲಿ ದೊಡ್ಡ ಅಲೆಯನ್ನು ಸೃಷ್ಟಿಸೋ ಲೆಕ್ಕಾಚಾರ ಹಾಕ್ಕೊಳ್ತು. ಆದರೆ ಎಲ್ಲೋ ಒಂದು ರಾಂಗ್ ಮೆಸೇಜ್ ಪಾಸ್ ಆಯ್ತಾ. ಒಲಿಂಪಿಕ್ಕಲ್ಲಿ ಪ್ರಧಾನಿ ಮೋದಿ ಕರೆ ಮಾಡಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕಾಲ್ ಪಿಕ್ ಮಾಡಿಲ್ಲ ಅನ್ನುವಂಥ ಆರೋಪ, ಆ ವಿಚಾರ ಇದೆಯಲ್ಲ ಅದಿರಬಹುದು. ಬಿಜೆಪಿ ರಾಜಕಾರಣ ಮಾಡ್ತು, ಇವ್ರು ನಮ್ಮ ಜೊತೆಗೆ ನಿಲ್ಲಲಿಲ್ಲ, ಕಾಂಗ್ರೆಸ್ಗೆ ನಮ್ಮ ಕಷ್ಟ ಅರ್ಥ ಆಯಿತು ಅಂತ ಕ್ರೀಡೆಯನ್ನು ರಾಜಕಾರಣದಲ್ಲಿ ಬೆರೆಸುವ ಪ್ರಯತ್ನ ಆಯ್ತಾ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಿರಬಹುದು ಜನ ಅನ್ನೋ ವಿಶ್ಲೇಷಣೆಗಳಾಗ್ತಿವೆ. ಇವೆಲ್ಲ ಅಲ್ಲಿ ಜನರಿಗೆ ಅಷ್ಟು ದೊಡ್ಡ ವಿಷಯ ಅಂತ ಅನಿಸಿರ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ಜಾತಿ ಮತ್ತೊಂದು ಅಂತ ನೋಡದೆ ಇಡೀ ದೇಶದ ಜನ ವಿನೇಶ್ ಫೋಗಟ್ ವಿಚಾರದಲ್ಲಿ ಬೇಜಾರು ಮಾಡಿಕೊಂಡ್ರು. ಭಾರತಕ್ಕೊಂದು ಪದಕ ಬರಬೇಕಿತ್ತು, ಒಂದು 100 ಗ್ರಾಮಲ್ಲಿ ಹಿಂಗಾಗಬಾರ್ದಿತ್ತು ಅಂತ ಬೇಸರ ಮಾಡಿಕೊಂಡ್ರು. ಅದರದ್ದು ರಾಜಕೀಯವಾಗಿ ಪರಿವರ್ತನೆ ಆಗಿದ್ದನ್ನು ಬಹಳಷ್ಟು ಜನ ಇಷ್ಟಪಟ್ಟಿರಲಿಕ್ಕಿಲ್ಲ. ಅದು ಕೂಡ ಪೆಟ್ಟು ಬಿದ್ದಿರಬಹುದು. ಓವರಾಲ್ ಇದೆಲ್ಲ ಅಂಶ ಇಂಪಾರ್ಟೆಂಟ್ ಅಂತ ಅನಿಸಲ್ಲ. ಹರಿಯಾಣದಲ್ಲಿ ಜಾತಿಯೇ ಇಂಪಾರ್ಟೆಂಟ್. ಅಲ್ಲಿ ಜಾಟ್ ಸಮುದಾಯವನ್ನು ಸಮಾಧಾನ ಮಾಡಿದ್ದು ಮತ್ತು ನಾನ್ ಜಾಟ್ ವೋಟ್ಸನ್ನು ಯಾವುದಕ್ಕೂ ಜಾಟರು ಕೈ ಹಿಡಿತಾರೋ ಬಿಡ್ತಾರೋ, ನಮಗೆ ಅಕಸ್ಮಾತ್ ಜಾಟರು ಕೈ ಕೊಟ್ಟರೂ ಕೂಡ ಸಣ್ಣ ಸಣ್ಣ ಸಮುದಾಯಗಳೇ ವರ್ಕೌಟ್ ಆಗಬೇಕು ಅಂತ ಆ ಪ್ರಯತ್ನ ಯಶಸ್ವಿಯಾಗಿದೆ, ಬಿಜೆಪಿಗೆ ಫಲ ಕೊಟ್ಟಿದೆ. ಮತ್ತು ಈ ಮೂಲಕ ಮೋದಿ ಕೈ ಬಲಪಡಿಸ್ತಾ ಇದೆ ಹರಿಯಾಣದಿಂದ ಬರ್ತಾ ಇರೋ ಫಲಿತಾಂಶ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ 27-28 ಆಸುಪಾಸಿಗೆ ಹೋಗಿ ನಿಂತಿದೆಯಲ್ಲ ಬಿಜೆಪಿ, ಕಾಂಗ್ರೆಸ್ಗಿಂತ ಜಾಸ್ತಿ ತಗೊಂಡಿದೆ. ಕಾಂಗ್ರೆಸ್ ಸಿಂಗಲ್ ಡಿಜಿಟ್. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಲಿದೆ. ಆದ್ರೆ ಬಿಜೆಪಿ ಹೇಳ್ಕೊಳ್ತಿರೋದು ಕಾಂಗ್ರೆಸ್ಗಿಂತ ನಾವು ಜಾಸ್ತಿ ಸೀಟ್ಸು, ಅವ್ರಿಗಿಂತ ಡಬಲ್ ಇನ್ನೂ ಜಾಸ್ತಿ ಸೀಟ್ಸನ್ನು, 3 ಪಟ್ಟು ಸೀಟ್ಸನ್ನು ನಾವು ತಗೊಂಡಿದ್ದೀವಿ ಮತ್ತು ನಮಗೆ ವೋಟ್ ಶೇರ್ ಸೀಟ್ ಶೇರ್ ಎರಡೂ ಜಾಸ್ತಿ ಆಗಿದೆ. ಹಿಂದೆ ಬಿಜೆಪಿ ಗಳಿಸ್ತಾ ಇದ್ದದಕ್ಕೂ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಗಳಿಸಿರೋದಕ್ಕೂ ಬಹಳ ಒಂದು ಬಲ ಸಿಕ್ಕಂತಾಗಿದೆ. ನಮಗೆ ಸಮಾಧಾನ ಇದೆ. ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಕೊಡ್ತಾರೆ, ಜಮ್ಮು ಕಾಶ್ಮೀರದ ಜನ ಅಲ್ಲಿನ ಅಭಿವೃದ್ಧಿಯನ್ನು ನೋಡಿ ಅನ್ನೋ ಪಾಸಿಟಿವ್ ಪಾಥಲ್ಲಿದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ ಪ್ಲಸ್ ಆಗಿರೋದ್ರಿಂದ ಕಾಂಗ್ರೆಸ್ಸು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳ ನಡುವೆಯೇ ಎಲೆಕ್ಷನ್ ಎದುರಿಸಬೇಕಾಯಿತು. ಅವರ ಘೋಷಣೆಗಳು, ಅವರ ಪ್ರಣಾಳಿಕೆ ಕಾಂಗ್ರೆಸ್ ನಾಯಕರಿಗೆ ಆಗಬಾರದೆ ಜಟಾಪಟಿಗಳು ನೇರವಾಗಿ ಆಗಿವೆ. ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕಂದ್ರೆ ಈ ಮೈತ್ರಿ ಅನಿವಾರ್ಯ ಅನ್ನೋದನ್ನು ಆರಂಭದಲ್ಲೇ ಅರ್ಥ ಮಾಡ್ಕೊಂಡಿದ್ದು ಮಾತ್ರ ಕಾಂಗ್ರೆಸ್ಗೀಗ ಪ್ಲಸ್ ಆಗಿದೆ. INDIA ಕೂಟ ಮಿತ್ರ ಪಕ್ಷಗಳು ಒಟ್ಟಾಗಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ರಚಿಸೋದಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಿದೆ. ಬಟ್ ಬಿಜೆಪಿ ಸಮಾಧಾನ ಪಡ್ಕೊಳ್ತಿರೋದು ನಮಗೆ ಗೇನ್ ಆಗಿದೆಯಲ್ಲ, ಲಾಸ್ ಆಗಿಲ್ಲ, ನಮಗೆ ಎಲ್ಲ ಬಗೆಯಲ್ಲೂ ಗೇನೇ ಆಗಿದೆ ಅಂತ. ಸೊ ಒಟ್ಟಾರೆಯಾಗಿ ನೋಡೋದಕ್ಕೆ ಹೋದರೆ ಹರಿಯಾಣ ಇರಲಿ, ಜಮ್ಮು ಕಾಶ್ಮೀರ ಇರಲಿ, ಎಲ್ಲೂ ಲಾಸ್ ಇಲ್ಲ. ಬಿಜೆಪಿ ಏನು ದೊಡ್ಡ ಹೊಡೆತ ತಿನ್ನಬಹುದು ಈ 2 ಎಲೆಕ್ಷನ್ಗಳಿಂದ. ಮೋದಿ ನಾಯಕತ್ವಕ್ಕೆ 74ರ ಗಡಿ ದಾಟಿಬಿಟ್ಟಿದ್ದಾರೆ.
ಅಲಿಖಿತ ನಿಯಮದ ಪ್ರಕಾರ ಕೆಳಗಿಳಿಬೇಕು ಅನ್ನೋ ಕೂಗಿ ಹೇಳ್ತಿರೋ ಹೊತ್ತಲ್ಲಿ ಈ ಎರಡು ಎಲೆಕ್ಷನ್ಗಳು ಅವರ ನಾಯಕತ್ವದ ವಿಚಾರದಲ್ಲಿ ದಿಕ್ಸೂಚಿ ಅನ್ನೋ ಚರ್ಚೆ ಶುರುವಾಗಿತ್ತಲ್ಲ, ಹಾಗಾಗಿ ದೊಡ್ಡ ಬಲವನ್ನೇ ಕೊಡ್ತಾ ಇದೆ ಮುಂಬರುವ ಚುನಾವಣೆ. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರಕ್ಕೆ ಒಂದು ರೀತಿಯ ಆತ್ಮವಿಶ್ವಾಸ ಕೊಡ್ತಾ ಇದೆ ಕಮಲ ಪಡೆಗೆ. ಜಾರ್ಖಂಡಲ್ಲಿ ಈಗಾಗಲೇ ಆಪರೇಷನ್ ಅನ್ನು ಮಾಡಿ ಬಿಜೆಪಿಯಲ್ಲಿ ಬಲ ಜಾಸ್ತಿ ಮಾಡಿಕೊಂಡಿದೆ. ಅಲ್ಲಿ ಹೇಮಂತ್ ಸೊರೇನ್ ಪಕ್ಷದ ಒಬ್ಬ ಪ್ರಮುಖ ನಾಯಕ, ಅವ್ರು ಜೈಲಿಗೆ ಹೋದಾಗ CM ಆಗಿದ್ದ ಲೀಡರ್ನೇ ಬಿಜೆಪಿ ಸೇರಿಸ್ಕೊಂಡಿದೆ. ಒಂದು ಟೀಮೇ ಪಕ್ಷವನ್ನೇ ಹೋಳು ಮಾಡ್ಕೊಂಡು ಬರ್ತಾರ ಅನ್ನೋ ತನಕ ಎಲೆಕ್ಷನ್ ಟೈಮಲ್ಲಿ ಏನಾದರೂ ಆಗಬಹುದು ಅನ್ನೋ ಚರ್ಚೆಗಳಾಗ್ತಿದ್ದಾವೆ, ಗೊತ್ತಿಲ್ಲ, ನೋಡಬೇಕು. ಈಗಾಗಲೇ ಒಂದು ಆಪರೇಷನ್ ಅಂತೂ ಸಕ್ಸಸ್ ಆಗಿದೆ. ಮಹಾರಾಷ್ಟ್ರದಲ್ಲಿ ನೆಕ್ ಟು ನೆಕ್ ಫೈಟ್ ನಡೆಯುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಈ ಎರಡು ಚುನಾವಣೆಗಳಲ್ಲೂ ಬಿಜೆಪಿ ಅಂದುಕೊಂಡಂತೆ ಮಾಡಿಬಿಟ್ರೆ ಮೋದಿ ಟಚ್ ಮಾಡೋದು ಕಷ್ಟ. ಹೆಚ್ಚು ಕಡಿಮೆ ಆದರೆ ಮೋದಿಗೆ ಒತ್ತಡ ಶುರುವಾಗಬಹುದು ಅನ್ನೋದು. ಸೊ ಆರಂಭಿಕವಾಗಿ ಒಂದು ಹೆಜ್ಜೆಯನ್ನ ಮೇಲಕ್ಕಿಟ್ಟಿದ್ದಾರೆ ಮೋದಿ ಶಾ. ಈ ಎಲೆಕ್ಷನ್ ಫಲಿತಾಂಶ ಕೊಡ್ತಿರುವಂತಹ ಬಿಗ್ ಮೆಸೇಜ್ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.